ಜೀವನದ ಪ್ರತಿ ಕ್ಷಣವೂ ನಿರ್ಣಯದ ಕ್ಷಣಗಳೇ ಆಗಿವೆ. ಪ್ರತಿ ಹೆಜ್ಜೆಯಲ್ಲೂ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಈ ನಿರ್ಣಯಗಳು ತಮ್ಮ ಪ್ರಭಾವವನ್ನು ಬಿಟ್ಟು ಹೋಗುತ್ತವೆ. ಇಂದು ತೆಗೆದುಕೊಂಡ ನಿರ್ಣಯಗಳು ಭವಿಷ್ಯದಲ್ಲಿ ಸುಖ ಅಥವಾ ದುಃಖಗಳನ್ನು ಸೃಷ್ಟಿಸುತ್ತವೆ. ನಮಗಾಗಿ ಮಾತ್ರವಲ್ಲ, ನಮ್ಮ ಪರಿವಾರಕ್ಕೂ ಸಹ, ಮುಂಬರುವ ಪೀಳಿಗೆಗೂ ಕೂಡ. ಯಾವುದಾದರೂ ಸಂದಿಗ್ಧತೆ ಎದುರಾದರೆ ಮನಸ್ಸು ವಿಚಲಿತವಾಗುತ್ತದೆ, ಅನಿಶ್ಚಿತತೆಯಿಂದ ತುಂಬಿಕೊಂಡಿರುತ್ತದೆ. ನಿರ್ಣಯದ ಆ ಕ್ಷಣಗಳು ಯುದ್ಧದಂತಾಗುತ್ತದೆ ಹಾಗೂ ಮನಸ್ಸು ಯುದ್ಧ ಭೂಮಿಯಾಗುತ್ತದೆ. ಹೆಚ್ಚಿನ ನಿರ್ಣಯಗಳನ್ನು ನಾವು ಸಂದಿಗ್ಧತೆಯ ಪರಿಹಾರಕ್ಕಾಗಿ ಅಲ್ಲ, ಕೇವಲ ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿ ತೆಗೆದುಕೊಳ್ಳುತ್ತೇವೆ. ಯಾರಾದರೂ ಓಡುತ್ತಾ ಭೋಜನ ಮಾಡುವುದು ಸಾಧ್ಯವೇ? ಇಲ್ಲ. ಹಾಗೆಯೇ ಯುದ್ಧದಲ್ಲಿ ಹೋರಾಡುತ್ತಿರುವ ಮನಸ್ಸು ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ಳುವುದೇ? ವಾಸ್ತವವಾಗಿ ಶಾಂತ ಮನಸ್ಸಿನಿಂದ ನಿರ್ಣಯವನ್ನು ಕೈಗೊಂಡಾಗ ವ್ಯಕ್ತಿಯು ಸುಖದ ಭವಿಷ್ಯವನ್ನು ಪಡೆಯುತ್ತಾನೆ. ಆದರೆ ವ್ಯಕ್ತಿಯು ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿ ನಿರ್ಣಯ ತೆಗೆದುಕೊಂಡರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ತನಗಾಗಿ ಮುಳ್ಳಿನ ವೃಕ್ಷದ ಸಸಿ ನೆಟ್ಟಂತೆಯೇ. ನೀವೇ ಯೋಚಿಸಿ ನೋಡಿ.